ನಮಸ್ತೆ ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ಇಂದು ನಾವು ನಮ್ಮ ಕರ್ನಾಟಕದ ಒಂದು ಸೂಕ್ಷ್ಮ ಪ್ರದೇಶವಾದ ಭೀಮಾ ತೀರದಲ್ಲಿ ನಡೆಯುತ್ತಿರುವ ಕಾನೂನಾತ್ಮಕ ಬೆಳವಣಿಗೆ ಬಗ್ಗೆ ಚರ್ಚಿಸ್ತಾ ಇದ್ವಿ. ದಶಕಗಳ ಇತಿಹಾಸವಿರುವ ಭೀಮಾ ತೀರದಲ್ಲಿ ರೌಡಿಸಂ ಮತ್ತು ಕ್ರಿಮಿನಲ್ ಚಟುವಟಿಕೆಗಳು ಯಾವಾಗಲೂ ಸುದ್ದಿಯಲ್ಲಿರ್ತವೆ. ಆದರೆ ಇದೀಗ ವಿಜಯಪುರ ಪೊಲೀಸರು ಕೈಗೊಂಡಿರುವ ಒಂದು ದಿಟ್ಟ ಹೆಜ್ಜೆ ಭೀಮಾ ತೀರದ ಕ್ರಿಮಿನಲ್ ಜಾಲಕ್ಕೆ ನಡುಕ ಹುಟ್ಟಿಸಿದೆ. ಹೌದು, ಕುಖ್ಯಾತ ರೌಡಿ ಶೀಟರ್ ತುಳಸಿರಾಮ್ ಹರಿಜನನ್ನ ಪೊಲೀಸರು ಇದೀಗ ಗೂಂಡಾ ಕಾಯ್ದೆಯಡಿ ಬಂಧಿಸಿದ್ದಾರೆ. ಅಷ್ಟಕ್ಕೂ ಈ ಗೂಂಡಾ ಕಾಯ್ದೆ ಎಂದರೇನು? ಈ ಬಂಧನದ ನಂತರ ಕಾನೂನಾತ್ಮಕವಾಗಿ ಏನಾಗಬಹುದು? ಆತನನ್ನ ಚಾಮರಾಜನಗರಕ್ಕೆ ಯಾಕೆ ಕಳಿಸಲಾಗ್ತಾ ಇದೆ? ಇಂತಹ ವಿಷಯಗಳ ಬಗ್ಗೆ ಇಂದು ನಾವು ವಿವರವಾಗಿ ಚರ್ಚಿಸೋಣ. ವೆಲ್ಕಮ್ ಬ್ಯಾಕ್ ಟು ಲಾ ಪಾಯಿಂಟ್. ತುಳಸಿರಾಮ್ ಹರಿಜನ್ ಒಬ್ಬ ಸಾಮಾನ್ಯ ರೌಡಿ ಶೀಟರ್ ಅಲ್ಲ. ಆತನ ಮೇಲೆ ಭಾಗಪ್ಪ ಹರಿಜನ್ ಗ್ಯಾಂಗ್ನೊಂದಿಗೆ ನಂಟು ಹೊಂದಿದ್ದ ಗಂಭೀರ ಆರೋಪಗಳಿವೆ. ಸಣ್ಣ ಪುಟ್ಟ ಕೃತ್ಯಗಳಲ್ಲ, ಬದಲಿಗೆ ಆತನ ಮೇಲೆ ಈಗಾಗಲೇ ಹಲವು ಗಂಭೀರ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿವೆ. ಒಂದು ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ಬರುವಾಗ ಸಾಮಾನ್ಯ ಜನರಿಗೆ ಅಭದ್ರತೆಯ ಭಾವನೆ ಕಾಡೋದು ಸಹಜ. ಪೊಲೀಸರಿಗೆ ಈ ಆತನ ಕ್ರಿಮಿನಲ್ ಇತಿಹಾಸವನ್ನ ಗಮನಿಸಿ ಆತ ಮತ್ತೆ ಜಾಮೀನಿನ ಮೇಲೆ ಬಂದು ಸಮಾಜಕ್ಕೆ ತೊಂದರೆ ನೀಡಬಾರದು ಎಂಬ ದೃಷ್ಟಿಯಿಂದ ಕಾನೂನಿನ ಅತ್ಯಂತ ಕಠಿಣ ಅಸ್ತ್ರವಾದ ಗೂಂಡಾ ಕಾಯ್ದೆಯನ್ನ ಪ್ರಯೋಗಿಸಿದ್ದಾರೆ. ಗೂಂಡಾ ಕಾಯ್ದೆಯ ಕಾನೂನಾತ್ಮಕ ಬಲ ಏನು ಅಂತ ನೋಡೋದಾದ್ರೆ, ಇಲ್ಲಿ ಸಾಮಾನ್ಯವಾಗಿ ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಬಂಧನವಾದ್ರೆ ಆರೋಪಿಯು ನ್ಯಾಯಾಲಯದಲ್ಲಿ ಅಂದ್ರೆ ಕೋರ್ಟ್ನಲ್ಲಿ ವಕೀಲರ ಮೂಲಕ ಬೇಲ್ ಅಂದ್ರೆ ಜಾಮೀನು ಪಡೆಯಲು ಇಲ್ಲಿ ಅವಕಾಶ ಇರುತ್ತೆ. ಆದರೆ ಗೂಂಡಾ ಕಾಯ್ದೆ ಅಂದ್ರೆ ಕರ್ನಾಟಕದ ಅಪರಾಧ ಚಟುವಟಿಕೆಗಳ ತಡೆ ಕಾಯ್ದೆ. ಈ ಕಾಯ್ದೆಯಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ್ರೆ ಆತ ಜಾಮೀನು ಪಡೆಯಲು ತುಂಬಾ ಕಷ್ಟಪಡಬೇಕಾಗುತ್ತೆ. ಪೊಲೀಸ್ ವರದಿ ಮತ್ತು ಜಿಲ್ಲಾಧಿಕಾರಿಯವರ ಅನುಮೋದನೆಯ ಮೇರೆಗೆ ಈ ಕಾಯ್ದೆ ಜಾರಿಯಾಗ್ತಾ ಇದೆ. ಇದು ಕೇವಲ ದಂಡನೆಯಲ್ಲ, ಇದು ಸಮಾಜದ ಶಾಂತಿಯನ್ನ ಕಾಪಾಡಲು ಆತನನ್ನ ಸಮಾಜದಿಂದ ಪ್ರತ್ಯೇಕಿಸಿಡುವಂತಹ ಕ್ರಮ ಇದಾಗಿದೆ. ಇಲ್ಲಿ ಒಂದು ಚಾಣಾಕ್ಷತನದ ನಡೆ ಇದೆ. ಅದೇನಪ್ಪಾ ಅಂದ್ರೆ, ಈ ಬಂಧನದ ನಂತರ ವಿಜಯಪುರದ ಪೊಲೀಸರು ಮಾಡಿರುವ ಅತಿ ದೊಡ್ಡ ಕೆಲಸವೇನೆಂದ್ರೆ ಆತನನ್ನ ಚಾಮರಾಜನಗರದ ಜೈಲಿಗೆ ವರ್ಗಾವಣೆ ಮಾಡಿದ್ದು. ಕೆಲವರಿಗೆ ಅನಿಸಬಹುದು, ಒಂದೇ ಜಿಲ್ಲೆಯ ಜೈಲಿನಲ್ಲಿ ಇಡಬಹುದಿತ್ತಲ್ಲ ಅಂದು. ಆದ್ರೆ ಇಲ್ಲಿದೆ ಅಸಲಿ ಲಾಜಿಕ್. ಆತ ವಿಜಯಪುರ ಅಥವಾ ಆತನ ಸುತ್ತಮುತ್ತಲ ಜೈಲಿನಲ್ಲಿರಿಸಿದ್ರೆ ಆತನ ಪ್ರಭಾವ ಬಳಸಿಕೊಂಡು ಜೈಲಿನ ಒಳಗಿನಿಂದಲೇ ಹೊರಗಿನ ಕ್ರಿಮಿನಲ್ ಚಟುವಟಿಕೆಗಳನ್ನು ನಿಯಂತ್ರಿಸುವ ಅಥವಾ ತನ್ನ ಗ್ಯಾಂಗ್ಗೆ ಸೂಚನೆ ನೀಡುವ ಸಾಧ್ಯತೆ ಹೆಚ್ಚಿದೆ. ದೂರದ ಜೈಲಿಗೆ ಕಳಿಸುವುದರಿಂದ ಆತನ ಸಂಪರ್ಕ ಕಡಿತಗೊಳ್ಳಬಹುದು. ಇದು ಪೊಲೀಸ್ ಇಲಾಖೆಯ ದೂರದೃಷ್ಟಿಯನ್ನು ತೋರಿಸುತ್ತೆ. ಇನ್ನು ನಮ್ಮ ಸಮಾಜಕ್ಕೆ ಇದರ ಸಂದೇಶ ಏನು? ಕಾನೂನು ಕೇವಲ ಕಾಗದದ ಮೇಲಿರುವ ಸೆಕ್ಷನ್ಗಳಲ್ಲ, ಅದು ಜಾರಿಯಾದಾಗ ಮಾತ್ರ ಅರ್ಥ ಬರುತ್ತೆ. ಪ್ರಭಾವಿ ರೌಡಿ ಶೀಟರ್ ಆಗಿರಲಿ ಅಥವಾ ಸಾಮಾನ್ಯ ಅಪರಾಧಿಯೇ ಆಗಿರಲಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬುದನ್ನು ವಿಜಯಪುರದ ಪೊಲೀಸರು ಸಾಬೀತುಪಡಿಸಿದ್ದಾರೆ. ಈ ಕ್ರಮದಿಂದ ಈ ಭಾಗದ ಜನರಲ್ಲಿ ಧೈರ್ಯ ಹೆಚ್ಚಾಗ್ತಾ ಇದೆ ಮತ್ತು ಕಾನೂನಿನ ಭಯ ಅಪರಾಧಿಗಳಲ್ಲಿ ಮನೆ ಮಾಡುತ್ತೆ. ಭವಿಷ್ಯದಲ್ಲಿ ಇಂತಹ ಕಠಿಣ ಕ್ರಮಗಳು ಇನ್ನೂ ಹೆಚ್ಚಾಗಬೇಕು ಎಂಬುದು ಪ್ರತಿಯೊಬ್ಬ ನಾಗರಿಕನ ಅಪೇಕ್ಷೆಯಾಗಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ತುಳಸಿರಾಮ್ ಹರಿಜನ್ ಬಂಧನ ಭೀಮಾ ತೀರದ ರೌಡಿಸಂಗೆ ಒಂದು ದೊಡ್ಡ ಬ್ರೇಕ್ ಆಗಿದೆ. ಇಂತಹ ಕಾನೂನಾತ್ಮಕ ವಿಶ್ಲೇಷಣೆಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಏನು? ಪೊಲೀಸರ ಈ ಕ್ರಮ ಸರಿಯಾಗಿದೆಯೇ? ಕಮೆಂಟ್ ಮಾಡಿ. ಕಾನೂನಿನ ಕುರಿತಾದಂತಹ ಇನ್ನಷ್ಟು ಮಾಹಿತಿ ಮತ್ತು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಲಾ ಪಾಯಿಂಟ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಕಾನೂನಿನ ಅರಿವು ಇರಲಿ, ಸುರಕ್ಷಿತವಾಗಿರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.